ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 8ನೇ ತರಗತಿಯ ಗಣಿತ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ. ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಅಧ್ಯಾಯ ಅಂತ ಹೇಳಬೇಕು. ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಬೇಸಿಕ್ ವಿಷಯಗಳನ್ನ ಬಹಳಷ್ಟು ಕಲಿತೀರಿ. ಈ ವಿಷಯಗಳು ನಿಮಗೆಲ್ಲ ಏನಪ್ಪ ಅಂದ್ರೆ 9ನೇ ತರಗತಿ ಮತ್ತು 10ನೇ ತರಗತಿಗಳು ಏನಪ್ಪ ಅಂದ್ರೆ ಬಹಳಷ್ಟು ಉಪಯೋಗವಾಗ್ತಾವೆ. ಹಾಗಾಗಿ ಏನು ಮಾಡ್ರಪ್ಪ ಅಂದ್ರೆ ಇದನ್ನ ಬಹಳಷ್ಟು ಕೇರ್ಫುಲ್ ಆಗಿ ಪದೇ ಪದೇ ಬರೀರಿ, ಓದ್ರಿ. ಮುಂದಿನ ಕ್ಲಾಸಿಗೆ ಈಸಿಯಾಗಿ ನೀವು ಅಲ್ಲಿ ಇರ್ತಕ್ಕಂಥ ಅಭ್ಯಾಸವನ್ನ ಅರ್ಥ ಮಾಡ್ಕೋಬಹುದು. ವಿದ್ಯಾರ್ಥಿಗಳೇ, ನಾವು ಇವಾಗ ಈ ಅಧ್ಯಾಯದ ಮೊದಲನೇ ಎಕ್ಸರ್ಸೈಸ್ ಅನ್ನ ನಾವು ಇವಾಗ ನೋಡೋಣ. ಇಲ್ಲಿ ಎಕ್ಸರ್ಸೈಸ್ ಅಭ್ಯಾಸ 3.1 ಐತಿ. ಇಲ್ಲಿ ಏನ್ಕಂತಪ್ಪ, ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಾನ, ಅವುಗಳನ್ನ ಪ್ರತ್ಯೇಕಿಸ್ರಿ ಅಂತ ಹೇಳ್ತಾನ. ಅವು ಯಾವ ಗುರುತಿಸ್ತಾನ. ಇದ್ರಾಗ ಸರಳ ವಕ್ರ ರೇಖೆಗಳು ಯಾವದಾವು, ಮತ್ತ ಬಹಿರ್ವಕ್ರ ಸರಳ ಆವೃತ್ತ ವಕ್ರ ರೇಖೆಗಳು, ಬಹಿರ್ವಕ್ರ ಬಹುಭುಜ, ಅಂತರ್ವಕ್ರ ಬಹುಭುಜಗಳು ಯಾವ್ಯಾವ ಆಗ್ತಾವು ಅಂತ ಅನ್ನೋದನ್ನ ನಾವು ಇಲ್ಲಿ ಗುರುತಿಸ್ಬೇಕು. ಇವೆಲ್ಲ ಗುರುತಿಸ್ಬೇಕಾಗಿತ್ತಂದ್ರೆ ಇದಕ್ಕೆ ಮುಂಚೆ ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರ ಸರಳ ವಕ್ರ ರೇಖೆ ಅಂದ್ರೆ ಏನು, ಸರಳ ಆವೃತ್ತ ವಕ್ರ ರೇಖೆ ಅಂದ್ರೆ ಏನು, ಇವೆಲ್ಲದ್ರ ಬಗ್ಗೆ ನಮ್ಗ ಗೊತ್ತಿರ್ಬೇಕು. ಅವಾಗ ಮಾತ್ರ ನಾವೇನಪ್ಪಾ ಅಂದ್ರ ಇವುಗಳನ್ನ ಪ್ರತಿಯೊಂದನ್ನು ಯಾವ ಯಾವ ರೀತಿಯ ವಕ್ರ ರೇಖೆಗಳಾಗ್ತಾವು ಅಥವಾ ಯಾವ ಬಹುಭುಜ ಆಗ್ತಾವ ಅನ್ನೋದನ್ನ ನಾವು ಗುರುತಿಸಬಹುದು. ಇವಾಗ ನಾವು ಒಂದೊಂದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು, ಇವಾಗ ಸರಳ ವಕ್ರ ರೇಖೆಗಳು ಇದರಲ್ಲಿ ಯಾವ್ಯಾವ ನೋಡ್ರಿ. ಸರಳ ವಕ್ರ ರೇಖೆ ಅಂದ್ರೆ ಏನಪ್ಪಾ ಅಂದ್ರ, ಈಗ ನೀವು ಪೆನ್ನನ್ನ ಈ ತರ ಇಟ್ಟು ಪೆನ್ನನ್ನು ಮೇಲೆ ಎತ್ತಲಾರ್ದೆ ಎಳಿಬಹುದಂತ ಎಲ್ಲಾ ರೇಖೆಗಳಿಗೆ ನಾವೇನ್ ಕರಿತೀವಿ ಅಂದ್ರ ಸರಳ ವಕ್ರ ರೇಖೆ ಅಂತ ಕರಿತೀವಿ. ಅದು ಸರಳ ರೇಖೆ ಆಗಿರ್ಬೋದು ಅಥವಾ ವಕ್ರ ರೇಖೆ ಆಗಿರ್ಬೋದು, ಯಾವುದೇ ತರ ಹಾಕಿರಲ್ಲಕ್ಕ, ಇಂಥ ರೇಖೆಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರ ಸರಳ ವಕ್ರ ರೇಖೆಗಳು ಅಂತ ಕರಿತೀವಿ. ಇವಾಗ ಒಂದೇದ್ ನೋಡ್ರಿ, ಇದು ಒಂದೇದು ಕೂಡ ಸರಳ ವಕ್ರ ರೇಖೆ ಆಗ್ತೈತಿ, ಒಂದು ಸರಳ ವಕ್ರ ರೇಖೆ ಆಗ್ತೈತಿ. ಮತ್ತು ಅದನ್ನ ಎರಡನೇದು ಕೂಡ ಏನಾಗ್ತವಪ್ಪ ಅಂದ್ರ ಸರಳ ವಕ್ರ ರೇಖೆ ಆಗ್ತೈತಿ. ಮೂರನೇದು ಆಗಂಗಿಲ್ಲ. ಯಾಕಪ್ಪ ಅಂದ್ರ ಇಲ್ಲಿ ನೋಡ್ರಿ, ಮೊದಲ ಒಂದು ಸರ್ಕಲ್ ಎಳಿಬೇಕಾಗ್ತಿ, ಆಮೇಲೆ ನಂತರ ಪೆನ್ನನ್ನು ಎತ್ತಿ ಮತ್ತೆ ಎರಡನೇ ಸರ್ಕಲ್ ಅನ್ನ ಎಳಿಬೇಕಾಗ್ತೈತಿ. ಹಾಗಾಗಿ ಮೂರನೇದು ಆಗಂಗಿಲ್ಲ. ಇದು ನಾಲ್ಕನೇದು ಆಗಂಗಿಲ್ಲ. ಯಾಕಪ್ಪ ಅಂದ್ರ ಇಲ್ಲಿ ನಾವು ಯಾವುದೇ ಒಂದು ರೇಖೆನ ಎಳೆದಾಗ ಅದು ಮತ್ತು ಪದೇ ಬಂದು ಪುನಃ ಅದ್ರ ಮೇಲೆ ಹಾದು ಹೋಗ್ಬಾರ್ದಿತ್ರ. ಹಾಗಾಗಿ ಇದು ಏನಾಗ್ತಪ್ಪ ಅಂದ್ರ ಸರಳ ವಕ್ರ ರೇಖೆ ಆಗಂಗಿಲ್ಲ. ಐದನೇದು ಕೂಡ ಏನಾಗ್ತೈತಪ್ಪ ಅಂದ್ರ ಸರಳ ವಕ್ರ ರೇಖೆ ಆಗ್ತೈತಿ. ಮತ್ತು 6 ಸರಳ ವಕ್ರ ರೇಖೆ ಆಗ್ತೈತಿ. 7 ಕೂಡ ಸರಳ ವಕ್ರ ರೇಖೆ ಆಗ್ತೈತಿ. ಇದು 8 ಆಗಂಗಿಲ್ಲ. ಯಾಕಂದ್ರೆ ನೋಡ್ರಿ, ಇಲ್ಲೊಂದು ಮೇಲ್ಮೈ ಆವೃತ್ತ ವಕ್ರ ರೇಖೆ ಬೇರೆ ಐತಿ, ಈ ಕಡೆ ಬೇರೆ ಬೇರೆ ಐತಿ. ಹಾಗಾಗಿ ಇದು 8 ಆಗಂಗಿಲ್ಲ. ಇನ್ನು ಇಲ್ಲಿ ಎರಡನೇ ಪ್ರಶ್ನೆ ಏನಪ್ಪ ಅಂದ್ರ ಸರಳ ಆವೃತ್ತ ವಕ್ರ ರೇಖೆ. ಈಗ 5 ಏನದಪ್ಪ ನೋಡ್ರಿ, 1 2 5 6 7 ಏನಾಗ್ಯಾವ ಸರಳ ವಕ್ರ ರೇಖೆಗಳು ಆಗ್ಯಾವ. ಇನ್ನು ಆವೃತ್ತ ಅಂದಾಗ ಒಂದು ಈ ತರ ಕ್ಲೋಸ್ಡ್ ಫಿಗರ್ ಆಗಿರ್ಬೇಕು. ಈ ತ್ರಿಭುಜ ಆಗಿರ್ಬೋದು. ಆ ವಕ್ರ ರೇಖೆಯಿಂದ ಆವೃತ್ತವ ಆದಂತ ಒಂದು ಪ್ರದೇಶವನ್ನ ಹೊಂದಿರಬೇಕು. ಅದಕ್ಕೆ ನಾವೇನು ಕರಿತೀವಪ್ಪ ಅಂದ್ರ ಸರಳ ಆವೃತ್ತ ವಕ್ರ ರೇಖೆ ಅಂತ ಕರಿತೀವಿ. ಓಕೆ, ಇದರಲ್ಲಿ ಸರಳ ಆವೃತ್ತ ವಕ್ರ ರೇಖೆಗಳು ಯಾವ್ದಾವು ನೋಡ್ರಿ. ಇದು ಕೂಡ ಸರಳ ವಕ್ರ ರೇಖೆಯಿಂದ ಇದು ಆವೃತ್ತ ಆಗೈತಿ. ಹಾಗಾಗಿ ಒಂದನೇದು ಮತ್ತ ಎರಡನ್ನೂ ಕೂಡ ಏನಾಗೈತಪ್ಪ ಅಂದ್ರ ಇದು ಕೂಡ ಆವೃತ್ತ ಆಗೈತಿ ವಕ್ರ ರೇಖೆ. ಎರಡಾಯ್ತು. 3 ಆಗಂಗಿಲ್ಲ. 3 ಸರಳ ರೇಖೆನೇ ಆಗಂಗಿಲ್ಲ. ವಕ್ರ ರೇಖೆ 4 ಆಗಂಗಿಲ್ಲ. 5 ಆಗ್ತೈತಿ. ಯಾಕಂದ್ರೆ ನೋಡ್ರಿ, ಇದು ಕೂಡ ಆವೃತ್ತ ಆಗೈತಿ. ಹಾಗೆ 6 ಕೂಡ ಒಂದ್ ಏನಾಗ್ತೈತಪ್ಪ ಅಂದ್ರ ಆವೃತ್ತ ವಕ್ರ ರೇಖೆ ಆಗ್ತೈತಿ. 7 ಕೂಡ ಒಂದು ಆವೃತ್ತ ವಕ್ರ ರೇಖೆ ಆಗ್ತೈತಿ. 8 ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ನೋಡ್ರಿ, ಈ ಪ್ರದೇಶ ಬೇರೆ ಅದ, ಈ ಪ್ರದೇಶ ಬೇರೆ ಅದ, ಈ ತರ ಇರಬಾರ್ದು. ಅದು ಒಂದೇ ಪ್ರದೇಶವನ್ನ ಹೊಂದಿರಬೇಕು. ಇನ್ನ ಇದು ಇಷ್ಟ ಆಯ್ತು. ಇನ್ನ ಸಿ ಏನ ನೋಡ್ರಿ, ಬಹುಭುಜ ಯಾವದಾವು. ಬಹುಭುಜ ಅಂದ್ರೆ ನಿಮ್ಗೆ ಗೊತ್ತಾಯ್ತಪ್ಪ ಅಂದ್ರ ಬಹುಭುಜ ಅಂದ್ರ ಸರಳ ರೇಖೆಗಳಿಂದ ಆವೃತವಾದಂತ ಒಂದು ಪ್ರದೇಶ ಹೊಂದಿರಬೇಕು. ಉದಾಹರಣೆಗೆ ಹೇಳ್ಬೇಕಾಯ್ತು, ತ್ರಿಭುಜ ಒಂದು ಬಹುಭುಜ ಆಗ್ತೈತಿ, ಚತುರ್ಭುಜ ಆಗ್ತೈತಿ. ಇವೆಲ್ಲ ಏನಪ್ಪಾ ಅಂದ್ರ ಒಂದು ಬಹುಭುಜಕ್ಕೆ ಉದಾಹರಣೆ ಆಗ್ತಾವ. ಕನಿಷ್ಠ ಅಂದ್ರ 3 ಭುಜವನ್ನು ಹೊಂದಿರತಕ್ಕಂಥದ್ದು ಏನಪ್ಪಾ ತ್ರಿಭುಜ, ಅತಿ ಚಿಕ್ಕ ಬಹುಭುಜ ಅದು. ಅದ್ರ ನಂತರ ಬರ್ತಕ್ಕಂಥ ಏನಪ್ಪಾ ಅದಕ್ಕೆ ಹೆಚ್ಚಿಗೆ ಬಾಹುಗಳನ್ನೇ ಹೊಂದಿರ್ತಾವು. ಹಾಗಾಗಿ ಇಲ್ಲಿ ಬಹುಭುಜಗಳು ಯಾವ್ಯಾವ ನೋಡ್ರಿ. ಇಲ್ಲಿ ಒಂದನೇದ್ದು ವಿದ್ಯಾರ್ಥಿಗಳಲ್ಲಿ ಬಹುಭುಜಗಳು ಕೇವಲ 2 ಅದಾವ.
ಯಾವ್ದಪ್ಪ ಅಂದ್ರೆ ಅದ ಒಂದನೇದ್ದು ಮತ್ತು ಎರಡನೇದ್ದು ಒಂದು ಬಹುಭುಜ ಆಗ್ತೈತಿ. ಅದೇ ತರ ಒಂದು ಬಹುಭುಜ ಆಗ್ತೈತಿ. ನೋಡ್ರಿ, ಇವೇ ಸರಳ ರೇಖೆಗಳಿಂದ ಆವೃತ್ತವಾದಂತ ಒಂದು ಬಹುಭುಜಾಕೃತಿಗೆ ನಾವೇನ್ ಕರಿತೀವಿ ಅಂದ್ರೆ ಒಂದು ಆಕೃತಿಗೆ ಆವೃತ್ತ ಆಕೃತಿಗೆ ಬಹುಭುಜ ಅಂತ ಕರಿತೀವಿ. ಇದಕ್ಕೆ ಆಗಂಗಿಲ್ಲ. ಇದ್ರ ಏನದಪ್ಪ ಅಂದ್ರೆ ವಕ್ರ ಅದಾವ ಇವಲ್ಲ. ಹಾಗಾಗಿ ಇಲ್ಲಿ ಸರಳ ರೇಖೆಗಳಿಂದ ಆವೃತ್ತ ಆಗಿರ್ಬೇಕದು. ಈ ತರ ಇಂಥವಕ್ ಮಾತ್ರ ನಾವೇನಂತ ಕರಿತೀವಿ, ಬಹುಭುಜ ಅಂತ ಕರಿತೀವಿ. ಎಷ್ಟು ಬೇಕಾದಷ್ಟು ಬಾಹುಗಳನ್ನ ಅದ ಹೊಂದಿರಬಹುದು. ಇದು ಕೂಡ ಒಂದ ಬಹುಭುಜ. ಇವು ಉಳ್ಕಾದೇನಪ್ಪ, ಇವು ಬಹುಭುಜ ಆಗಂಗಿಲ್ಲ. ಇದು ಆಗಂಗಿಲ್ಲ, ಇದು ಆಗಲ್ಲ, ಇದು ಯಾವುದು ಆಗಂಗಿಲ್ಲ. ಇವೆರಡೇ ಆಗ್ತಾವ. ಇನ್ನು ನಮಗ್ ಕೇಳಿರೋದೇನಪ್ಪ, ಇನ್ನ ಅಂತರ್ವೃತ್ತ ಬಹುಭುಜ ಮತ್ತು ಬಹಿರ್ವಕ್ರ ಬಹುಭುಜ. ಇಲ್ಲಿ ನೋಡಿ, ಬಹಿರ್ವಕ್ರ ಬಹುಭುಜ ಯಾವುದು ಅಂತ ಕೇಳ್ತಾನ. ಇಲ್ಲಿ ಬಹಿರ್ವಕ್ರ ಅಂತರ್ವಕ್ರ ಎರಡು ಬರ್ತಾವಪ್ಪ. ಇಲ್ಲಿ ನೋಡ್ರಿ, ನಾವು ಕರ್ಣವನ್ನು ಎಳೆದಾಗ, ಆ ಬಹುಭುಜಾಕೃತಿಯಲ್ಲಿ ಕರ್ಣ ಎಳೆದಾಗ ಯಾವುದಾದ್ರೂ ಒಂದು ಕರ್ಣ ಬಹುಭುಜಾಕೃತಿ ಹೊರಭಾಗದಾಗ ಬಂತಂದ್ರ ಅದು ಏನಾಗ್ತೈತಪ್ಪ ಅಂದ್ರ ಅಂತರ್ವಕ್ರ ಬಹುಭುಜ ಆಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಇದ್ರ ಕರ್ಣ ಎಲ್ಲಿ ಬರ್ತೈತಪ್ಪ, ಇವು ಎರಡು ಶೃಂಗಗಳನ್ನ ನಾವು ಎಳೆದಾಗ ಬಹುಭುಜಾಕೃತಿಯ ಹೊರಭಾಗದಾಗ ಬರ್ತೈತಿ. ಹಾಗಾಗಿ ಇದು ಏನಾಗ್ತಪ್ಪ, ಮತ್ತೆ ಇನ್ನೊಂದು ನಿಮಗೆ ತಿಳ್ಕೊಳಕ್ ಈಸಿ ಆಗ್ಬೇಕಾದ್ರೆ, ಒಂದು ಯಾವುದಾದ್ರೂ ಎರಡು ಬಾಹುಗಳನ್ನು ನಾವು ಜೋಡಿಸಿದಾಗ ಅದು ತ್ರಿಭುಜದ ಒಳಗಡೆ ಬೆಂಡ್ ಆಗಿರ್ತೈತಿ ಈ ತರ. ಹಾಗೆ ಇಂಥದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅಂತರ್ವಕ್ರ ಬಹುಭುಜ ಅಂತ ಕರಿತೀವಿ. ಹಾಗಾಗಿ ಇದು ಒಂದು ಅಂತರ್ವಕ್ರ ಬಹುಭುಜ. ಇಲ್ಲಿ ಎಲ್ಲಾ ಕೋನಗಳು ನೋಡ್ರಿ, ಶೃಂಗಗಳು ಎಲ್ಲ ಹೊರಗೆ ಬೆಂಡ್ ಆಗಿ ಹೊರಗಿನ ಸೈಡ್ ಆಗಿರ್ತದೆ. ಈ ತರ ನಿಮ್ ತಿಳ್ಕೊಳಕ್ ಈಸಿ ಇದು, ಹೊರಗ ಸೈಡ್. ಹಾಗಾಗಿ ನಾವು ಇದಕ್ಕೆ ಏನ್ ಕರಿತೀವಿ, ಬಹಿರ್ವಕ್ರ ಬಹುಭುಜ ಅಂತ ಕರಿತೀವಿ. ಇದಿಷ್ಟ ನಮಗ ಅಂತ ಬೇಸಿಕ್ ಆಗಿ ಗೊತ್ತಾಗ್ಬಿಡ್ತು. ಇನ್ನ ನಿಯಮಿತ ಬಹುಭುಜ ಎಂದರೆ ಏನು? ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಅಂತ ಹೇಳ್ತಾನ. ವಿದ್ಯಾರ್ಥಿಗೆ ಮೊಟ್ಟ ಮೊದಲಾಗಿ ನಾವು ನಿಯಮಿತ ಬಹುಭುಜ ಅಂದ್ರ ಏನು ಅಂತೇಳಿ ತಿಳ್ಕೊಳ್ಳೋಣ. ಬಹುಭುಜ ಅಂದ್ರ ಗೊತ್ತಾಯ್ತು. ಬಹುಭುಜ ಅಂದ್ರೆ ಏನಪ್ಪಾ ಅಂದ್ರ ಒಂದು ಸರಳ ರೇಖೆಗಳಿಂದ ಆವೃತ್ತವಾಗಿರ್ತಕ್ಕಂಥ ಒಂದು ಆಕೃತಿಗೆ ನಾವೇನ್ ಕರಿತೀವಿ, ಒಂದು ಬಹುಭುಜಾಕೃತಿ ಅಂತ ಕರಿತೀವಿ. ಇಲ್ಲಿ ನಿಯಮಿತ ಅಂದ್ರ ಏನಪ್ಪಾ ಅಂದ್ರ ಆ ಬಹುಭುಜದಲ್ಲಿ ಇರ್ತಕ್ಕಂಥ, ಆ ಬಹುಭುಜವನ್ನು ಉಂಟು ಮಾಡಿರ್ತಕ್ಕಂಥ ಎಲ್ಲಾ ಬಾಹುಗಳು ಸಮ ಇರ್ಬೇಕು. ಮತ್ತ ಆ ಬಹುಭುಜದಲ್ಲಿ ಬರ್ತಕ್ಕಂಥ ಎಲ್ಲಾ ಕೋನಗಳು ಕೂಡ ಏನಿರ್ಬೇಕಪ್ಪ, ಸಮ ಇರ್ಬೇಕು. ಅಂತ ಬಹುಭುಜಾಕೃತಿಗೆ ನಾವೇನಂತ ಕರಿತೀವಿ, ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ. ಇದು ಬಹಳಷ್ಟು ಸುಲಭದ, ನಿಮ್ ಡೆಫಿನಿಷನ್ ಬರ್ಯಾಕ್ ಬರಬೇಕು. ನಿಯಮಿತ ಬಹುಭುಜ ಅಂದ್ರೆ ಏನು? ಒಂದು ಬಹುಭುಜಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳ ಸಮವಾಗಿದ್ರ ಅದನ್ನ ನಾವೇನು ಕರಿತೀವಿ, ನಿಯಮಿತ ಬಹುಭುಜ ಅಂತ ಕರಿತೀವಿ. ಇವಾಗ ಇಲ್ಲಿ ನಿಯಮಿತ ಬಹುಭುಜಗಳಲ್ಲಿ ಏನಪ್ಪಾ, ಮೂರು ಬಾಹುಗಳಿದ್ರ ಅದಕ್ಕೆ ಏನಂತ ಕರಿತಾರೆ, ಹೆಸರು ಬರಿಬೇಕು. ಮೂರು ಬಾಹುಗಳಿದ್ರ ನಾವೇನಂತ ಕರಿತೀವಿ, ಅದಕ್ಕೆ ತ್ರಿಭುಜ ಅಂತ ಕರಿತೀವಿ. ಹಾಗಾಗಿ ಮೂರು ಬಾಹುಗಳು ಸಮ ಇರತಕ್ಕಂತ ತ್ರಿಭುಜದ ಹೆಸರು ಏನು? ಅದಕ್ಕೊಂದು ಪರ್ಟಿಕ್ಯುಲರ್ ಹೆಸರು ಅದ. ಅದಕ್ಕೆ ನಾವೇನು ಕರಿತೀವಪ್ಪ ಅಂದ್ರ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಹಾಗಾಗಿ ಮೂರು ಬಾಹುಗಳು ಇರ್ತಕ್ಕಂಥ ನಿಯಮಿತ ಬಹುಭುಜಾಕೃತಿ ಹೆಸರೇನು, ಸಮಬಾಹು. ಇಲ್ಲಿ ಉದಾಹರಣೆಗೆ ಹೇಳ್ಬೇಕಾಗಿತ್ತಂದ್ರ, ಇಲ್ಲಿ ಮೂರು ಬಾಹುಗಳ ಬೆಲೆ ಒಂದೇ ಇರ್ತೈತಿ. ಇದು 5 ಸೆಂಟಿಮೀಟರ್ ಇತ್ತಂದ್ರ ಇವು ಎಲ್ಲ 5 ಸೆಂಟಿಮೀಟರ್ ಇರ್ತಾವ. ಮತ್ ಮೂರು ಕೋನಗಳು ಸಮ ಇರ್ತಾವ. ತ್ರಿಭುಜದಾಗ ಮೂರು ಕೋನ ಸಮ ಅಂದ್ರ 60 ಡಿಗ್ರಿ. ಹಾಗಾಗಿ ಇದಕ್ಕೆ ನಾವೇನ್ ಕರಿತೀವಿ, ನಿಯಮಿತ ಬಹುಭುಜಾಕೃತಿ. ಮೂರು ಬಾಹುಗಳು ಹೊಂದಿರತಕ್ಕಂತ ನಿಯಮಿತ ಬಹುಭುಜಾಕೃತಿ ಹೆಸರು ಏನ್ ಕೇಳಿದ್ರ ಸಮಬಾಹು ತ್ರಿಭುಜ. ಇನ್ನು ಅದೇ ತರ 4 ಬಾಹುಗಳನ್ನು ಹೊಂದಿರತಕ್ಕಂಥದ್ದು. 4 ಬಾಹು ಅಂದ್ರ ಅದ ಚತುರ್ಭುಜ ಆಗ್ತೈತಿಪ್ಪ. ಹಾಗಾದ್ರ ಅದು ಯಾವ ರೀತಿಯ ಚತುರ್ಭುಜ ಆಗ್ತೈತಿ? ಅದಕ್ಕೆ ನೋಡ್ರಿ, 4 ಬಾಹು ಅಂದ್ರ 4 ಬಾಹುಗಳು ಸಮ ಇದ್ರ ಅದಕ್ಕೆ ನಾವು ಏನಂತ ಕರಿತೀವಿ, 4 ಬಾಹುಗಳು ಮತ್ತು 4 ಕೋನಗಳ ಸಮ ಇದ್ರ ಅದಕ್ಕೆ ನಾವು ವರ್ಗ ಅಂತ ಕರಿತೀವಿ. ನೆನ್ಪಿಡ್ರಿ, ಇಲ್ಲಿ 4 ಕೋನಗಳು ಸಮ ಇರ್ತಾವ. ಪ್ರತಿ ಕೋನ 90 ಡಿಗ್ರಿ ಇರ್ತೈತಿ. ಇಲ್ಲಿ ಇದ್ರ ಹೆಸರೇನಪ್ಪ ಅಂದ್ರ ವರ್ಗ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಐತಿ, ಚೌಕ ಅಂತ ಕೂಡ ಕರಿತೀವಿ. ಇನ್ನು ಇಲ್ಲಿ ಅದೇ ರೀತಿ ಇನ್ನೊಂದು ಕ್ವಶನ್ ಅದಪ್ಪ, ಏನಂತ ನೋಡ್ರಿ, ಇಲ್ಲಿ 6 ಬಾಹುಗಳನ್ನು ಹೊಂದಿರತಕ್ಕಂತ ನಿಯಮಿತ ಬಹುಭುಜಾಕೃತಿಯ ಹೆಸರೇನು? 6 ಬಾಹುಗಳು, ಅದ್ರ ಹೆಸರೇನು ಬರ್ತೈತಪ್ಪ ಅಂದ್ರೆ ನಿಯಮಿತ ಷಡ್ಭುಜಾಕೃತಿ ಅಂತ ಬರ್ತೈತಿ.
ವಿದ್ಯಾರ್ಥಿಗಳೇ, 6 ಬಾಹುಗಳನ್ನು ಹೊಂದಿರತಕ್ಕಂಥ ನಿಯಮಿತ ಬಹುಭುಜಾಕೃತಿ ಸಂಖ್ಯೆ ನಿಯಮಿತ ಷಡ್ಭುಜಾಕೃತಿ. ಈ ತ್ರಿಭುಜ ಮತ್ತು ಚತುರ್ಭುಜ ಕಟ್ಟೆ ಏನಪ್ಪಾ ಪರ್ಟಿಕ್ಯುಲರ್ ಹೆಸರು ಬಾಹುಗಳು, ಸಮಬಾಹು ತ್ರಿಭುಜ ಮತ್ತು ವರ್ಗ ಚೌಕಕ್ಕೆ. ಉಳ್ಕಾದ ಕೆಳಗೆ ನೀವೇನ್ ಮಾಡಬೇಕು, ನಿಯಮಿತ ಅಂತ ವರ್ಡ ಸೇರಿಸಬೇಕು. ನಿಯಮಿತ ಪಂಚಭುಜಾಕೃತಿ, ನಿಯಮಿತ ಷಡ್ಭುಜಾಕೃತಿ, ಈ ತರ ನಿಯಮಿತ ವರ್ಡ್ ಹಚ್ಬೇಕಾದ್ರೆ ಹೆಸರಿಂದ. ಹಾಗಾಗಿ ಇಲ್ಲಿ ಈ ತರ ಇರ್ತೈತಿ. ಇದು ಇಲ್ಲಿ ಕೂಡ ಏನಪ್ಪಾ ಅಂದ್ರೆ 6 ಬಾಹುಗಳು ಮತ್ತು 6 ಕೋನಗಳು ಸಮ ಇರ್ತವೆ. ಇದಕ್ಕೆ ನಾವು ನಿಯಮಿತ ಷಡ್ಭುಜಾಕೃತಿ ಅಂತ ಕರಿತೀವಿ. ಇಷ್ಟಾದ್ರೆ ಏನಪ್ಪಾ ಅಂದ್ರೆ ಈ ಎಕ್ಸರ್ಸೈಸ್ 3.1 ಮುಗೀತು. ಇನ್ನು ಮುಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಎಕ್ಸರ್ಸೈಸ್ 3.2 ಬಿಡಿಸೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳು.